नमस्कार, जय भीम। आज बड़ी खुशी हुई कि फोटोग्राफ एंड वीडियो एसोसिएशन जो बना को ही एक बहुत अच्छी चीज़ कर को ही, क्योंकि आज छोटे छोटे काम करने वाले की एसोसिएशन है। हर एसोसिएशन को गवर्नमेंट की तरफ से के स्कीम ही, जैसे कि ऑटो यूनियन है, मोबाइल यूनियन है। अल्हम्दुलिल्लाह केटी स्टेट वाले मोबाइल यूनियन बना को ही एक तकरीबन 200 मेंबर्स ही उसके अंदर बार क्या भी प्रॉब्लम रंदे, मेडिकल इश्यूज रंदे या एजुकेशन प्रॉब्लम रंदे या ब्लड का प्रॉब्लम रंदे, टीम वर्क काम करती, बहुत फ़ायदा होता है इसके अंदर बार। अब हमारे वीडियोग्राफ यूनियन जो बना को ही इसके अंदर हमें गवर्नमेंट से बहुत सारे फ़ायदे हासिल कर सकते हैं, जिसमें जो है आपके लिए एक स्मार्ट कार्ड दिया जा रहा है गवर्नमेंट की तरफ से, जिसकी फ़ीस जो है 50 रुपये है। 50 रुपये में वो कार्ड बनता है। उसके अंदर बहुत सारे फ़ायदे हैं आपके लिए। एक तो है 5 लाख का इंश्योरेंस है उसमें, और दूसरा हमारे बच्चों के लिए एजुकेशन में बच्चा डिग्री करे तक भी उससे स्कॉलरशिप आते रहती है उसके अंदर स्मार्ट कार्ड में। और हमें रिटायरमेंट हो गया तो पेंशन आती है, उसकी 3 साल को एक बार रिन्यूअल करना पड़ता है। मैं इंशाल्लाह हमारे प्रेसिडेंट साहब जो हमारे फरजान भी हो को ही आने वाले दिनों में आपके लिए एक गवर्नमेंट की तरफ से ये कैंप रखेंगे। कहते हैं पहले ज़रा मालूम रहता तो ज़रा यहाँ अरेंज करे था। आने वाले दिनों में एक स्पॉट तय कर एक स्मार्ट कार्ड का एक कैंप रखेंगे। कहते हैं सारे मेंबर्स को वो कार्ड बना कर देंगे कहते हैं हमारी तरफ से। मैं आप सबको जो है हमारी सोशल डेमोक्रेटिक ट्रेड यूनियन की जानिब से आप सबका शुक्रगुजार हूँ, जिन्होंने मुझे यहाँ पर बुलाया। और उम्मीद करता हूँ आने वाले दिनों के दरबार जो भी प्रॉब्लम्स रहती आपके मेंबर्स के मिलजुल कर साल करती है गोबल को। मैं जो है मैं और हमारी टीम 24/7 आपके लिए अवेलेबल रहती है। एनी प्रॉब्लम आपका क्या भी इशूज़ रहा तो हम ना कांटेक्ट कर सकती, हमें आपको हल करने की कोशिश करती। उम्मीद करता हूँ आपकी यूनियन और अच्छे पैमाने पर चलती है गोबल को। अस्सलाम वालेकुम, नमस्कार। बहुत सारे स्कीम्स हैं उनके पास गवर्नमेंट के। इंशाल्लाह नेक्स्ट कैंप भी हम ना दे देंगे तो बोल को ही, जैसे कि लेबर कैंप, लेबर कार्ड और जो है बहुत सारे हैं। इंशाल्लाह हम साथ दे देंगे। ಅಬ್ದುಲ್ ಮಜೀದ್ ಸಾಹೇಬರು ಬಂದರು, ನಮಗೆ ಇನ್ಸ್ಟ್ರಕ್ಷನ್ ಮಾಡಿ ಎಲ್ಲರೂ ಮೀಟ್ ಮಾಡಿ ಬನ್ನಿ. ಎಲ್ಲರೂ ಕೂತ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಚೇರ್ ಮೇಲೆ ಕೂತ್ಕೊಳ್ಳಿ. ಈಗ ಫಂಕ್ಷನ್ ಮುಂದೆ ಶುರು ಆಗುತ್ತೆ. ಅಬ್ದುಲ್ ನಜೀಬ್ ಸಾಹೇಬರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಸಂಘದ ಪರವಾಗಿ 2 ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮೈಸೂರು ಜಿಲ್ಲಾ ಸಂಯುಕ್ತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಸೇರಿದಿರಿ. ಮೊಟ್ಟ ಮೊದಲ ಬಾರಿಗೆ ತಮಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತಾ ನನ್ನನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಸಭೆಗೆ ಆಹ್ವಾನಿಸಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ.
ಏನು ಮೈಸೂರು ನಗರದ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ಗಳು ಎಲ್ಲರೂ ಸೇರಿ ಈ ಉದ್ಯೋಗದಲ್ಲಿ ದುಡಿಯುವ ಸಂಘದ ಸದಸ್ಯರುಗಳ ಪರಸ್ಪರ ಹೊಂದಾಣಿಕೆ, ಪರಸ್ಪರ ಏಳಿಗೆ ಇದೆಲ್ಲವನ್ನು ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ನೀವು ಕಟ್ಟಿದ್ದೀರಿ. ಸರಿಸುಮಾರು ಒಂದು 20-30 ವರ್ಷದ ನನ್ನ ಅನುಭವದ ಮೂಲಕ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಕಟ್ಟಿದ್ದೇನೆ, ಸಂಘ ಸಂಸ್ಥೆಗಳಲ್ಲಿ ದುಡಿದ್ದೇನೆ. ಈ ಸಂಯುಕ್ತ ಅಂತ ಹೇಳಿದಾಗ ನನಗೆ ನೆನಪು ಬಂತು, ನಮ್ಮ ಊರಿನಲ್ಲಿ ನಾನು ಸಂಯುಕ್ತ ಯುವಕ ಸಂಘ ಅಂತೇಳಿ ಕಟ್ಟಿದ್ದೆ. ಎಷ್ಟರವರೆಗೆ ಆ ಸಂಘ ಬೆಳೀತು ಅಂತಂದರೆ, ಡೆಲ್ಲಿನಲ್ಲಿ ಯೂತ್ ಪಾರ್ಲಿಮೆಂಟ್ ಅಂತೇಳಿ ಮಾಡಿದರು. ಆ ಯೂತ್ ಪಾರ್ಲಿಮೆಂಟ್ಗೆ ಈ ಸಂಘದ ಅಧ್ಯಕ್ಷನಾಗಿದ್ದ ನನ್ನನ್ನು ಅಲ್ಲಿಗೆ ಆಹ್ವಾನಿಸಿದ್ರು. ಅಷ್ಟರ ಮಟ್ಟಿಗೆ ಆ ಸಂಘವನ್ನು ನಾವು ಬೆಳೆಸಿದ್ವಿ ಊರಿನಲ್ಲಿ. ಕೆಲವು ಹಿತಾನುಡಿಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅದೇನಂತ ಹೇಳಿದ್ರೆ, ಸಂಘ ಸಂಸ್ಥೆಗಳನ್ನು ಕಟ್ಟುವುದು ಸುಲಭ, ಒಂದ್ಸರಿ ಪ್ರಾರಂಭ ಮಾಡೋದು, ಉದ್ಘಾಟನೆ ಮಾಡೋದು ಸುಲಭ. ಆದರೆ ಅದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ನೀವು ಸಂಘದ ಪದಾಧಿಕಾರಿಗಳು ಕನಿಷ್ಠ ಪಕ್ಷ 1-2 ತಿಂಗಳಿಗೊಮ್ಮೆ ಆದರೂ ಸಭೆ ಸೇರಬೇಕು. ಪದಾಧಿಕಾರಿಗಳು ಸಂಘಟನೆ ಎಲ್ಲ ಸದಸ್ಯರನ್ನ ಕನಿಷ್ಠ 1 ವರ್ಷಕ್ಕೊಮ್ಮೆ ಆದರೂ ಒಂದು ಜನರಲ್ ಬಾಡಿಯನ್ನು ಕರಿಬೇಕು. ಆ ನಿರಂತರತೆ, ಆ ಕಂಟಿನ್ಯೂಟಿ ಇಲ್ಲದೆ ಹೋದರೆ ಸಂಘ ಸಂಸ್ಥೆ ಕಟ್ಟಿ ಪ್ರಯೋಜನ ಆಗೋದಿಲ್ಲ. ಮೊನ್ನೆ ನನ್ನ ಪದಾಧಿಕಾರಿಗಳು ಇನ್ವೈಟ್ ಮಾಡಲಿಕ್ಕೆ ಬಂದಾಗ ನಾನು ಅವರಿಗೆ ಸ್ವಲ್ಪ ಸಜೆಷನನ್ನು ಕೊಟ್ಟೆ. ಒಂದನೇದು, ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿದಿರಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಓಪನ್ ಮಾಡಬೇಕು. ಆ ನಂತರ ಪ್ರತಿ ವರ್ಷ ನೀವು ನಿಮ್ಮ ಸಂಘ ಸಂಸ್ಥೆಗಳ ಆಡಿಟ್ ಮಾಡಿಸ್ಬೇಕು. ಆಮೇಲೆ ಕನಿಷ್ಠ 1 ವರ್ಷಕ್ಕೆ 3-4 ಕಾರ್ಯಕ್ರಮ ಆದರೂ ನೀವು ಮಾಡಬೇಕು. ಸಣ್ಣ ಬಡ್ಜೆಟ್ನಲ್ಲಿ, ನಾನು ಅವ್ರಿಗೆ ಹೇಳಿದೆ ದೊಡ್ಡ ಬಡ್ಜೆಟ್ನಲ್ಲಿ ಮಾಡಬೇಕು ಅಂತಿಲ್ಲ, ಸಣ್ಣ ಬಡ್ಜೆಟ್ನಲ್ಲಿ ಒಂದು ಹೆಲ್ತ್ ಕ್ಯಾಂಪು, ಒಂದು ಐ ಚೆಕಪ್ ಕ್ಯಾಂಪು, ಅಥವಾ ನಿಮ್ಮ ಫೋಟೋಗ್ರಫಿ ವಿಡಿಯೋಗ್ರಫಿ ತರಬೇತಿ ಹೊಸ ಯುವಕರಿಗೆ, ಈ ರೀತಿ ಏನಾದರೂ ನೀವು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಈ ಹೊಸ ಟೆಕ್ನಾಲಜಿಗೊಂದಿಗೆ ಅಪ್ಡೇಟ್ ಆಗಬೇಕು, ಅದರೊಂದಿಗೆ ಎಜುಕೇಟ್ ಆಗಬೇಕು. ಆ ನಿಟ್ಟಿನಲ್ಲೂ ಕೂಡ ಈ ಸಂಘ ಇದರಲ್ಲಿ ಎಕ್ಸ್ಪರ್ಟ್ ಇರುವಂಥವ್ರನ್ನ, ಯಾರು ನಿಮ್ಮ ಇದರಲ್ಲಿ ವಿಡಿಯೋಗ್ರಫಿಯಲ್ಲಿ, ಈ ಫೋಟೋಗ್ರಫಿಯಲ್ಲಿ, ಹೊಸ ಟೆಕ್ನಾಲಜಿಗಳಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅಂಥವರಿಂದ ಒಂದು ಕ್ಲಾಸ್ಗಳು ನಡೆಸಿ, ಒಂದು ಕೋರ್ಸ್ ನಡೆಸಿ, ಅದನ್ನು ಅಪ್ಡೇಟ್ ಆಗಿ ನಿಮ್ಮ ಸಂಘದ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅದಕ್ಕೆ ಅಪ್ಡೇಟ್ ಆಗುವಂಥ ತರಬೇತಿಗಳನ್ನು ಕೂಡ ನೀವು ಮಾಡಿಕೊಂಡ್ರೆ ಹೊಸ ಟೆಕ್ನಾಲಜಿಯೊಂದಿಗೆ ನಿಮಗೆ ಕೂಡ ಬೆಳೀತದೆ. ಅದೇ ರೀತಿ ಹೊಸಬರು ಯಾರು ಹೊಸಬದಾಗಿ ಈ ಫೀಲ್ಡಿಗೆ ಬರ್ತಾರೆ, ಫೋಟೋಗ್ರಫಿ ವಿಡಿಯೋಗ್ರಫಿ, ಅವ್ರಿಗೂ ಕೂಡ ನಿಮ್ಮ ವತಿಯಿಂದ, ಈ ಸಂಘದ ವತಿಯಿಂದ ತರಬೇತಿಯನ್ನು ಕೊಡುವಂಥ ಕೆಲಸಗಳು, ಇಂತಹ ಕೆಲಸಗಳನ್ನು ಮಾಡಿ ಒಟ್ಟಿನಲ್ಲಿ ನಾನು ಹೇಳೋದು, ಸಂಘ ಸಂಸ್ಥೆಯನ್ನು ಕಟ್ಟುವುದು ಸುಲಭ, ಅದರ ನಿರಂತರತೆ ಮತ್ತು ಆಕ್ಟಿವಿಟಿಗಳನ್ನು ಲೈವ್ ಆಗಿ ಇಡುವುದು, ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರೋದು, ಅದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮಗೆ ನೂತನವಾಗಿ ಯಾರು ಫರ್ಜಾನ್ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಏನು ಪದಾಧಿಕಾರಿಗಳೆಲ್ಲರೂ ಇದ್ದೀರಿ, ನೀವೆಲ್ಲರೂ ಕೂಡ ಈ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ, ಬಹಳ ಮುಖ್ಯವಾಗಿ ನಿಮ್ಮ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಏನು ಅಸೋಸಿಯೇಷನ್ನ ಮೆಂಬರ್ಸ್ ಇದ್ದಾರೆ, ಇದೊಂದು ಕುಟುಂಬ ಇದ್ದಾಗೆ ಬಹಳ ಮುಖ್ಯ. ನಿಮ್ಮ ಈ ಕುಟುಂಬದ ಎಲ್ಲ ಆಗುಹೋಗುಗಳಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಅರ್ಥ ಆಯ್ತಾ?
ಸುಖದಲ್ಲಿ ಪಾಲ್ಗೊಳ್ತಿರೋ ಇಲ್ವೋ ಮುಖ್ಯ ಆಗೋದಿಲ್ಲ, ಆದರೆ ಕಷ್ಟದಲ್ಲಿ ನೀವು ಪಾಲ್ಗೊಳ್ಳಲೇಬೇಕು. ಒಬ್ಬ ಫೋಟೋಗ್ರಾಫರ್ಗೆ, ಒಬ್ಬ ವಿಡಿಯೋಗ್ರಾಫರ್ಗೆ ಏನಾದರೂ ತೊಂದರೆ ಆದಾಗ ಆ ಕಷ್ಟದ ಸಮಯದಲ್ಲಿ ನೀವು ಇರಬೇಕು. ಅವ್ರದ್ದೊಂದು ಮದುವೆ ಇದೆ ಅಥವಾ ಬರ್ತ್ಡೇ ಇದೆ, ನೀವು ಹೋಗ್ತಿರೋ ಹೋಗಲ್ವೋ ನೋ ಪ್ರಾಬ್ಲಮ್, ಹೋಗಬಾರ್ದು ಅಂತಲ್ಲ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮ ಸಂಘದ ಒಬ್ಬ ಸದಸ್ಯ, ನನ್ನ ಸಹೋದರ ಕಷ್ಟದಲ್ಲಿದ್ದಾಗ ಸ್ಪಂದಿಸೋದಿದೆಯಲ್ಲ, ಅದಾಗಿರ್ತದೆ ನಿಜವಾಗ್ಲೂ ಸಂಘಟನೆಗೆ ಆಗ್ಬೇಕಾಗಿರೋದು, ಸಂಘಟನೆಯಿಂದ ಆಗ್ಬೇಕಾಗಿರೋದು ಅದು. ನಿಮ್ಮ ಒಬ್ಬ ವಿಡಿಯೋಗ್ರಾಫರ್ ಅಲ್ಲಿ ಏನಾದ್ರೂ ಒಂದು ತೊಂದರೆಗಾದಾಗ, ಕಾಯಿಲೆ ಬಿದ್ದಾಗ, ಏನಾದ್ರೂ ಒಂದು ಆಯ್ತು ದುರದೃಷ್ಟವಶಾತ್, ಆ ಸಂದರ್ಭದಲ್ಲಿ ಅವರ ಜೊತೆ ನಿಲ್ಲಬೇಕಾದದ್ದು ಬಹಳ ಅಗತ್ಯ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ, ಅಂದ್ರೆ ಹಾಗೇನಾಗ್ತದೆ, ನಿಮಗೆ ಸಂಘಟನೆ ಬಗ್ಗೆ ಪ್ರೀತಿ ಹುಟ್ಟುತ್ತದೆ, ಗೌರವ ಹುಟ್ಟುತ್ತದೆ, ಸಂಘಟನೆ ಇನ್ನಷ್ಟು ಬೆಳೆಸಬೇಕು ಅನ್ನುವಂಥ ಒಂದು ಛಲ ಬರ್ತದೆ. ಆ ಕಾರಣಕ್ಕೆ ಈ ವಿಚಾರದಲ್ಲೂ ಕೂಡ ತಾವೆಲ್ಲರೂ ಮುತುವರ್ಜಿ ವಹಿಸ್ತೀರಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇದ್ದೀವಿ. ನಾನು ಅದನ್ನೇ ಹೇಳ್ದಲ್ಲ, ನಿಮ್ಮ ಸುಖಕ್ಕೆ ಇರ್ತೀನೋ ಸಂತೋಷಕ್ಕೆ ಇರ್ತೀನೋ ಗೊತ್ತಿಲ್ಲ, ನಿಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ನೀವು ಅಪ್ರೋಚ್ ಮಾಡಿದರೆ, ಏನೇ ಸಂದರ್ಭದಲ್ಲಿ, ಯಾವುದೇ ವಿಚಾರದಲ್ಲಿ, ಎಲ್ಲೇ ಆಗಲಿ ಎನಿವೇರ್ ಇನ್ ಇಂಡಿಯಾ, ಎಲ್ಲೇ ನಿಮ್ಮ ಸದಸ್ಯರಿಗೆ ಏನಾದರೂ ಒಂದು ತೊಂದರೆ ಆಗಿದೆ ಅಂತಂದರೆ ನಮ್ಮನ್ನು ಅಪ್ರೋಚ್ ಮಾಡಿ, ನಮ್ಮ ಕೈಲಾದ ಸಹಾಯ ಏನು ಮಾಡ್ಬೋದು ಅದನ್ನು ಖಂಡಿತ ನಾವು ಮಾಡ್ತೇವೆ. ಮತ್ತು ಈ ಸಂಘ ಬೆಳೀಲಿ, ನಿಮ್ಮ ಒಳ್ಳೆಯ ಬಿಸ್ನೆಸ್ ಆಗಲಿ, ಒಳ್ಳೆ ಡೆವಲಪ್ ಮಾಡಿ, ಎಲ್ಲ ಶುಭ ಹಾರೈಕೆಗಳನ್ನು ಸಂತೋಷದಿಂದ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ, ಮತ್ತೊಮ್ಮೆ ತಮಗೆ ಮತ್ತು ತಮ್ಮ ಕುಟುಂಬದ ವರ್ಗದವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಒಂದು ಒಳ್ಳೆಯದನ್ನು ಬಯಸ್ತಾ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸಂಯುಕ್ತ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಪದಾಧಿಕಾರಿಗಳನ್ನು ಅನೌನ್ಸ್ ಮಾಡಬೇಕು ಮತ್ತು ಅವ್ರನ್ನ ಸ್ಟೇಜಲ್ಲಿ ಕರೆದು ಗೌರವಿಸಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ಫರ್ಜಾನ್ ಪಾಷಾ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಆದಂಥ ಅನ್ಸಾರ್ ಶರೀಫ್ ಮತ್ತು ಅಬ್ದುಲ್ ಖಾದರ್ ಅವರನ್ನು ಕೂಡ ನಾನು ಆಹ್ವಾನಿಸ್ತೇನೆ. ಸೆಕ್ರೆಟರಿ ಆದಂತಹ ಅಬ್ದುಲ್ ಜಮೀಲ್ ಅವರನ್ನು ಕೂಡ ನಾನು ಆಹ್ವಾನಿಸ್ತೇನೆ. ಜಾಯಿಂಟ್ ಸೆಕ್ರೆಟರಿ ಆದಂಥ ಅತೀಫ್ ಅವರನ್ನು ಕೂಡ ಆಹ್ವಾನಿಸ್ತೇನೆ. ಟ್ರೆಸರರ್ ಆದಂತಹ ಕಿರಣ್ ಮತ್ತು ರಾಜು, ಟ್ರೆಸರರ್ಗಳಾದ ಕಿರಣ್ ಮತ್ತು ರಾಜು ಅವ್ರನ್ನೂ ಕೂಡ ನಾನು ಆಹ್ವಾನಿಸ್ತೇನೆ. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಮತ್ತೊಮ್ಮೆ ಈ ಪದಾಧಿಕಾರಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲ ಶುಭ ಹಾರೈಕೆಗಳನ್ನು ನೀಡ್ತಾ ಇದ್ದೆ. हमारे ट्रेजरर पापा किरण, ಸಂಯುಕ್ತ ಮೈಸೂರು ಜಿಲ್ಲಾ ಛಾಯಾಗ್ರಾಹಕ ಮತ್ತು ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಇಂದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಹಾಗೂ ನೂತನ ಪದಾಧಿಕಾರಿಗಳ ಘೋಷಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಹಿತವಚನವನ್ನು ನುಡಿದಿರುವಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸಾಹೇಬರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಲಾಗುವುದು. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ ಸ್ವೀಕರಿಸಿದಂತಹ ಜನಾಬ್ ಅಬ್ದುಲ್ ಮಜೀದ್ ಸಾಹೇಬರಿಗೆ ಧನ್ಯವಾದಗಳು.
ಸಂಯುಕ್ತ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಮೈಸೂರು ಇದರ ಉದ್ಘಾಟನೆಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರಾದ ಜನಾಬ್ ಅಬ್ದುಲ್ ಮಜೀದ್ ಸಾಹೇಬ್ರೆ ಮತ್ತು ಈ ಸಂಘದ ಎಲ್ಲ ನೂತನ ಪದಾಧಿಕಾರಿಗಳೇ ಮತ್ತು ಈ ಸಂಘದ ನನ್ನೆಲ್ಲ ಸಹೋದರ ಸದಸ್ಯರೇ, ತಮಗೆಲ್ಲರಿಗೂ ನನ್ನ ವತಿಯಿಂದ ಶುಭಕಾಮನೆಗಳನ್ನು ಕೋರುತ್ತೇನೆ. ಹಾಗೆಯೇ ಒಂದಷ್ಟು ಏನು ಹಿತವಚನಗಳನ್ನು ಮತ್ತು ಮುಂದೆ ಭವಿಷ್ಯದಲ್ಲಿ ತಾವುಗಳು ಒಂದಷ್ಟು ಕೆಲಸಗಳನ್ನು ಮಾಡಬೇಕು, ಆ ಮೂಲಕ ನಿಮ್ಮ ಸಂಘವನ್ನು ಭದ್ರಗೊಳಿಸಿಕೊಂಡು ಸಂಘದ ಎಲ್ಲ ಸದಸ್ಯರ ಒಗ್ಗೂಡುವಿಕೆ ಒಗ್ಗಟ್ಟು ಕಾಪಾಡಿಕೊಂಡು ಅವರ ಹಿತವನ್ನು ಕಾಯ್ದುಕೊಳ್ಳಬೇಕು ಅಂತ ಏನು ಅಬ್ದುಲ್ ಮಜೀದ್ ಸಾಹೇಬರು ಹಿತವಚನ ನೀಡಿದ್ದಾರೆ, ಅದನ್ನು ತಾವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಏನಾದರೂ ನೋಟ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಸಂಘದ ಮುಂದಿನ ಸಭೆಯ ಅಜೆಂಡಾದಲ್ಲಿ ಅದನ್ನು ಮುಖ್ಯವಾಗಿ ಇಟ್ಕೊಂಡು ನೀವು ಚರ್ಚಿಸಿ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ತಾವೆಲ್ಲರೂ ಮೈಸೂರಿನ ಸಂಸ್ಕೃತಿಯನ್ನು, ಹಿರಿಮೆ ಗರಿಮೆಯನ್ನು, ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ದೀರಿ. ತಮ್ಮ ವೃತ್ತಿ ಏನಿದೆ ಅದೆಲ್ಲವೂ ಮೈಸೂರಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ವೃತ್ತಿಯಾಗಿದೆ. ಆ ಮೂಲಕ ತಾವೆಲ್ಲರೂ ಒಗ್ಗೂಡಿದ್ದೀರಾ, ಆ ಮೂಲಕ ಸಹೋದರತೆಯನ್ನು ಕಾಪಾಡಿಕೊಂಡು ಬಂದಿದ್ದೀರಾ. ಇದು ನಿರಂತರವಾಗಿ ಇರಬೇಕು. ಮೈಸೂರಿನ ಸಹೋದರತ್ವ ಏನಿದೆ, ಸಮಬಾಳಿನ ನೀತಿ ಏನಿದೆ, ಅದನ್ನು ನಮ್ಮ ಮೈಸೂರು ರಾಜ್ಯದ ಹಿರಿಯರಾಗಿದ್ದಂತಹ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರುಗಳು ತೋರಿಸಿಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ನಾಡಿನ ಏಕೀಕೃತ ಕನ್ನಡ ನಾಡಿನ ಹಿರಿಯರಾಗಿ ಮುಖ್ಯಸ್ಥರಾಗಿ ನಮ್ಮದೇ ಜಿಲ್ಲೆಯವರಾದ ಡಿ ದೇವರಾಜ ಅರಸೂರವರು ಮೇಲ್ಪಂಕ್ತಿ ಹಾಕಿ ಕೊಟ್ಟಿದ್ದಾರೆ, ಎಲ್ಲರನ್ನ ಜೊತೆಯಾಗಿಸಿಕೊಂಡು ಮುನ್ನುಗ್ಗುವಂಥದ್ದು. ಅದೇ ರೀತಿಯಲ್ಲಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂತಂದರೆ ಮೈಸೂರಿನ ಒಂದು ಹಿರಿಮೆ ಏನಿದೆ ಅದು ಮೊದಲಿನಿಂದಲೂ ಇದೆ. ಅದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಆಗಿರಬಹುದು, ಹಾಗೆಯೇ ಟಿಪ್ಪು ಸುಲ್ತಾನ್ ಆಗಿರಬಹುದು, ದೇವರಾಜ ಅರಸೂರವರಾಗಿರ್ಬೋದು, ಹಾಗೆಯೇ ಈಗಿನ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನ ಆಗಿರಬಹುದು, ಅದೇ ರೀತಿ ಮಾನ್ಯ ಅಜೀಜ್ ಸೇಠ್ ಸಾಹೇಬರಾಗಿರಬಹುದು. ಇವರೆಲ್ಲರೂ ಕೂಡ ಮೈಸೂರಿನ ಏಳಿಗೆಗಾಗಿ ದುಡಿದಿದ್ದಾರೆ. ಅವರೆಲ್ಲರ ಹೆಸರು ನಿಮ್ಮ ಏನು ನೀವು ಪ್ರೊಫೆಷ್ನಲ್ ಆಗಿ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ತೀರಾ, ಅದರೊಂದಿಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವಂಥ ಅವಕಾಶಗಳು ನಿಮಗಿವೆ. ಅದರ ಮೂಲಕ ನಮ್ಮ ನಾಡಿನ ಸಂಸ್ಕೃತಿ, ಹಿರಿಮೆ ಗರಿಮೆ, ಈ ನಮ್ಮ ಹಿರಿಯರು ಏನು ಒಂದು ಸಂದೇಶ, ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಅದು ಮುಂದುವರಿಸ್ಕೊಂಡು ಹೋಗಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ತಾವೆಲ್ಲರೂ ಈ ಸಂಘಟನೆಯ ಹೆಸರಿನಲ್ಲಿ ಒಂದಾಗಿದ್ದೀರಾ. ವರ್ಷದಾದ್ಯಂತ ಮೈಸೂರಿನಲ್ಲಿ ಚಟುವಟಿಕೆಯಿಂದ ಇರುವಂತಹ ವಾತಾವರಣ ಇರ್ತದೆ. ಆ ಬ್ಯುಸಿ ಶೆಡ್ಯೂಲ್ನ ನಡುವೆ ನಿಮ್ಮ ಸಂಘದ ಎಲ್ಲ ಸದಸ್ಯರ ಸಭೆಗಳು ಆಗಾಗ ಆಗಬೇಕು. ನಿಮ್ಮ ಎಲ್ಲ ಸದಸ್ಯರ ಸಭೆಯೂ ಕೂಡ 1 ವರ್ಷಕ್ಕೆ 6 ತಿಂಗಳಿಗೆ ಆಗಬೇಕು, ಚರ್ಚೆ ಮಾಡಿಕೊಳ್ಬೇಕು. ಮೈಸೂರಿನಲ್ಲಿ ಯಾವುದೇ ಒಂದು ರೀತಿಯ ಸಾಂಸ್ಕೃತಿಕ ವಾತಾವರಣ ಅಥವಾ ಮುಂದಿನ ದಿನಗಳಲ್ಲಿ ಒಂದು ಬಿಸ್ನೆಸ್ ಹಬ್ ಆಗುವ ನಿಟ್ಟಿನಲ್ಲಿ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಉಂಟಾದರೆ ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಸೇರಿ ಆ ಕಾರ್ಯಕ್ರಮದ ಪ್ರಯೋಜನ ಏನು ಪಡೆದುಕೊಳ್ಳಬಹುದು, ಇದು ಮುಂದೆನೇ ತಾವೆಲ್ಲರೂ ತೀರ್ಮಾನ ಮಾಡಿ ಇಟ್ಕೊಳ್ಬೇಕು. ಅಂಥದ್ದೇನಾದರೂ ಒಂದು ಸಮಾರಂಭ ಮೈಸೂರಿನಲ್ಲಿ ನಡೆಯುವಂಥದ್ದಾದರೆ ತಾವೆಲ್ಲರೂ ಒಂದು 10-15 ದಿನ ಮುಂಚೆನೇ ಈ ಬಗ್ಗೆ ಕೂತ್ಕೊಂಡು ಸಭೆ ಮಾಡಿಕೊಳ್ಬೇಕು. ಹಾಗೆಯೇ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ
ಮೈಸೂರಿನ ಮತ್ತೋರ್ವ ಧೀಮಂತ ನಾಯಕ ಎಂ ಲಕ್ಷ್ಮಣ್ ಸಾಹೇಬರಿಗೆ ನಾನು ಸಂಘದ ಪರವಾಗಿ ವೇದಿಕೆಗೆ ಸ್ವಾಗತ ಕೊಡ್ತೇನೆ. ಹಾಗೆ ಈಗಾಗಲೇ ಮಜೀದ್ ಸಾಹೇಬರು ಹೇಳಿದ್ದಾರೆ, ಈಗ ಲಕ್ಷ್ಮಣ್ ಸಾಹೇಬರು ಕೂಡ ಬಂದಿರೋದು ಆ ನಿಮ್ಮ ಪ್ರಯತ್ನಕ್ಕೆ, ಏನು ಮಜೀದ್ ಸಾಹೇಬ್ ಹೇಳಿದ್ದಾರೆ ಆ ನಿಮ್ಮ ಪ್ರಯತ್ನಕ್ಕೆ ಇನ್ನಷ್ಟು ಸ್ಪೀಡ್ ಸಿಗುತ್ತೆ. ಆ ಕೆಲಸ ಇವರ ಸಹಕಾರದಿಂದ ಕೂಡ ಸ್ಪೀಡಾಗಿ ಆಗುತ್ತೆ. ಅದೇನಂತಂದರೆ ತಮ್ಮ ಸಂಘ ಮುಂದಿನ ದಿನಗಳಲ್ಲಿ ತನ್ನದೇ ಸ್ವಂತದಾದ ಕಟ್ಟಡ ಚಟುವಟಿಕೆ ಅಂಗಳವನ್ನು ಹೊಂದ್ಕೊಳ್ಳೋದಕ್ಕಾಗಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಈಗ MDA ಏನಾಗಿದೆ ಅದರ ಮೂಲಕ CA ಸೈಟ್ ಪಡೆದುಕೊಳ್ಳುವಂಥದ್ದು. ಆ ಒಂದು ಪ್ರಯತ್ನಕ್ಕೆ ಅದು ಏನು ಷರತ್ತುಗಳಿವೆ ಅದನ್ನೆಲ್ಲ ತಾವುಗಳು ಮನಗಂಡು ಆ ನಿಟ್ಟಿನಲ್ಲಿ ಆ ಷರತ್ತು ಪೂರ್ಣವಾಗುವ ದಿನ ಅರ್ಜಿಯೊಂದನ್ನು ಹಾಕಿ ನಮ್ಮ ಅಬ್ದುಲ್ ಮಜೀದ್ ಸಾಹೇಬರು ಮತ್ತು ಎಂ ಲಕ್ಷ್ಮಣ್ ಸಾಹೇಬರು ಇವರ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ನೀವು ನಿಮ್ಮ ಸಂಘದ ಸ್ವಂತದಾದ ಒಂದು ನಿವೇಶನವನ್ನು ಮತ್ತು ನಂತರದಲ್ಲಿ ಕೂಡ ಆ ಸಂಘದ ಕಟ್ಟಡಕ್ಕೆ ಅನುದಾನ ಕೂಡ ಒದಗಿಸ್ಕೊಡ್ಲಿಕ್ಕಾಗಿ ಈ ಇಬ್ಬರು ನಾಯಕರು ನಿಮ್ಮ ಜೊತೆ ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ತಾವು ಕಾರ್ಮಿಕ ಇಲಾಖೆಯಲ್ಲೂ ಕೂಡ ನೋಂದಾವಣೆ ಮಾಡಿಕೊಂಡು ಕಾರ್ಮಿಕ ಇಲಾಖೆಯ ಏನು ಒಂದಷ್ಟು ಯೋಜನೆಗಳಿವೆ ಅದರ ಉಪಯೋಗ ಕೂಡ ತಾವು ಪಡ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ತಾವು ಈ ಇಬ್ಬರು ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳಬಹುದು. ಏನೇ ಈ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಇಬ್ಬರ ಮೂಲಕ ತಾವು ಪಡ್ಕೊಳ್ಬಹುದು. ಹಾಗೆ ನಿಮ್ಮದು ಸ್ವಉದ್ಯೋಗದ ಅಡಿಯಲ್ಲಿ ಕೂಡ ಬರ್ತದೆ. ನೀವು ಸ್ವಂತ ಉದ್ಯೋಗಿಗಳಾಗಿದ್ದೀರಾ. ಆ ಮೂಲಕ ಸಮಾಜಕ್ಕೆ ಹೊರೆಯಾಗದೆ ನೀವು ನಿಮ್ಮದೇ ಆದ ಒಂದು ಉದ್ದಿಮೆಯನ್ನು ಆರಂಭ ಮಾಡ್ಕೊಂಡಿದ್ದೀರಾ. ಇದಕ್ಕೆ ಮಜೀದ್ ಸಾಹೇಬರು ಈಗಾಗಲೇ ಹೇಳಿದ್ರು, ಆಗಾಗ ಈ ಉದ್ಯಮದಲ್ಲಿ ಅಪ್ಡೇಟ್ ಆಗುವಂಥದ್ದು ತುಂಬ ಮುಖ್ಯ ಅಂತ ಹೇಳಿ. ಈ ದೃಷ್ಟಿಯಲ್ಲಿ ಹೇಳೋದಾದರೆ ಒಂದು 50,000 ರೂಪಾಯಿಯ ಮೊಬೈಲ್ನಿಂದ ಹಿಡಿದು 25-30 ಲಕ್ಷದವರೆಗಿನ ನಿಮ್ಮ ಕ್ಯಾಮ್ರಾಗಳು ಕೂಡ ಬೇಕಾಗಬಹುದು. ಈ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರದ ಅನೇಕ ಯೋಜನೆಗಳಿವೆ. ಅದರಲ್ಲಿ ಸ್ವ ಉದ್ಯೋಗದ ಅಡಿಯಲ್ಲೋ ಅಥವಾ ಕಾರ್ಮಿಕ ಇಲಾಖೆಯ ಅಡಿಯಲ್ಲೋ ನೀವುಗಳು ಏನು ಯೋಜನೆಗಳಿವೆ ಅದನ್ನು ಮನಗಂಡು ಅದರ ಉಪಯೋಗ ಪಡೆದುಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹಾಗೆ ಹಿಂದುಳಿದ ವರ್ಗದ ಯುವಕರು ಅನೇಕರಿದ್ದೀರಿ ಈ ಸಂಘದಲ್ಲಿ. ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರು ಕೂಡ ತಾವುಗಳು ಅನೇಕರಿದ್ದೀರಿ. ಈ ಎರಡೂ ಇಲಾಖೆಗಳಲ್ಲಿಯೂ ಕೂಡ ಇದಕ್ಕಾಗಿ ಸ್ವ ಉದ್ಯೋಗದ ಯೋಜನೆಗಳಿವೆ. ಇದರ ಪ್ರಯೋಜನ ಕೂಡ ಪಡ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಹೇಳಿದಂತಹ ಮತ್ತು ನನ್ನ ಮುಂಚೆ ಅಬ್ದುಲ್ ಮಜೀದ್ ಸಾಹೇಬರು ತಮಗೆ ಕೆಲವು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತು ನನ್ನ ನಂತರ ಲಕ್ಷ್ಮಣ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರ ಕೆಲವು ತಮ್ಮ ಹಿತದೃಷ್ಟಿಯಿಂದ ಬರುವಂಥ ಸೂಚನೆಗಳನ್ನು ಸಂಘದ ಪದಾಧಿಕಾರಿಗಳು ನೋಟ್ ಮಾಡಿ ಇಟ್ಕೊಳ್ಬೇಕು. ನಿಮ್ಮ ಮುಂದಿನ ಸಭೆಯಲ್ಲಿ, ನಿಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಅದನ್ನು ಅಜೆಂಡವಾಗಿ ಇಟ್ಕೊಂಡು ಆ ಬಗ್ಗೆ ಚರ್ಚಿಸಿ ಅದನ್ನು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕೆಂದು ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮೈಸೂರು ಸಂಯುಕ್ತ ಜಿಲ್ಲಾ ಛಾಯಾಗ್ರಾಹಕ ಹಾಗೂ ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಎಂ ಲಕ್ಷ್ಮಣ್ರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಸಂಘದ ವತಿಯಿಂದ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ, ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ತಾವು ಮಾತನಾಡಬೇಕೆಂದು ಕೇಳ್ಕೊಳ್ತೇನೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನಗೆ ಎಲ್ಲ ಸಮುದಾಯದವರು ಇದ್ದೀರಿ ಇಲ್ಲಿ.
ಸ್ವಲ್ಪ ನೇರವಾಗಿ ಮಾತಾಡುವಂಥ ಒಂದು ಸ್ವಭಾವ ನಂದು. ಮುಸ್ಲಿಂ ಸಮುದಾಯದವರು ಪ್ರಮುಖವಾಗಿ ಹಿಂದೂಗಳಲ್ಲೇ ಹಿಂದುಳಿದ ವರ್ಗದವರು, ದಲಿತರು, ಇವರೆಲ್ಲ ಎಲ್ಲಿ ಕರೆದ್ರೂ ಬರ್ತೀನಿ ನಾನು. 24 ಅವರ್ಸಲ್ಲಿ ಯಾವ ಸಮಯದಲ್ಲಿ ಯಾವ ಪ್ರಾಬ್ಲಮ್ ಇದ್ದರೂ ಕರೆದ್ರೂ ನಾನು ಬರ್ತೀನಿ. ಬಹಳ ಆಭಾರಿಯಾಗಿದ್ದೇನೆ ಅವ್ರಿಗೆ, ನಾನು ಬಹಳ ಕೃತಜ್ಞಪೂರ್ವವಾಗಿದ್ದೇನೆ. ಬಹಳ ಪ್ರಮುಖವಾಗಿ ನಮ್ಮ ಅಬ್ದುಲ್ ಮೋದಿ ಸಾಹೇಬರು, ನಮ್ಮ ಸ್ನೇಹಿತರು, ಅವ್ರು ಮಾಡಿರೋದು ಸಹಕಾರಗಳು, ಸಹಾಯಗಳು ನಾನು ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಸೋತಿದ್ದೀನಿ, ಅದು ಬೇರೆ ವಿಚಾರ. 6.25 ಲಕ್ಷ ಜನ ನನಗೆ ಓಟ್ ಕೊಟ್ಟವ್ರೆ. ಸೋತಿರ್ಬೋದು, ಅದು ಬೇರೆ ವಿಚಾರ. ಬಟ್ ಕೃತಜ್ಞತೆ ಅನ್ನುವಂಥದ್ದು ಇರಬೇಕಲ್ಲ. ಏನಾದರೂ ಏನಿದ್ರೂ ಕೊಡಿ, ನಾನು ಮಾಡಿಸ್ತೀನಿ. ಏನನ್ನ ತಗೊಂಬನ್ನಿ ಮಾಡಿಸ್ತೀನಿ. ನಮ್ಮ ಸರ್ಕಾರದಲ್ಲಿ ಮಾಡಿಸ್ಲಿಲ್ಲ ಅಂದರೆ ಮತ್ತೇನು ಬಿ ಜೆ ಪಿ ಬಂದರೂ ಮಾತ್ರ ಮಾಡ್ತೀರಾ? ಬಿ ಜೆ ಪಿಯವರು ಹಾಳಾಗೋಗ್ಲಿ, ಮಕ್ಕಳು ಸುಮ್ಮನೆ ನೆಮ್ಮದಿಯಾಗಿ ಬಿಟ್ಟರೆ ಸಾಕು. ನೆಮ್ಮದಿಯಾಗಿ ಬಿಡ್ತಾ ಇಲ್ವಲ್ಲ, ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾ ಇಲ್ಲ. ಅವ್ರು ಸಹಾಯ ಮಾಡೋದು ಬೇಡ, ಹಾಳಾಗೋಗ್ಬಿಡ್ಲಿ. ನಿಮ್ಮಗಳಿಗೆ ಸಹಾಯ ಮಾಡೋದು ಬೇಡವೇ ಬೇಡ. ನಿಮ್ಮ ಪಾಡ ನೀವಿದ್ದೆ. ನೀವು ಕಾಂಗ್ರೆಸ್ ಪಕ್ಷದಲ್ಲೂ ಯಾವ ಸಹಾಯನೂ ಕೇಳಲ್ಲ ಪಾಪ. ನೀವೆಲ್ಲ ಭಾಳ ಶ್ರಮಜೀವಿಗಳು. ಹಳೆ ಪೇಪರು ಖಾಲಿ ಸೀಸಾಯಿ ಆದ್ರೂ ಜನಗಳ ಹತ್ರ ತಗೊಂಬಂದು ಮಾರ್ಕೊಂಡು ಜೀವನ ಮಾಡುವಂಥ ಒಂದು ಸಮುದಾಯ ನಿಮ್ಮದು. ನನಗೆ ಭಾಳ ಹೆಮ್ಮೆ ಇದೆ ಅದು. ಅದನ್ನು ದಯಮಾಡಿ ನಿಮ್ಮ ಫೋಟೋಗ್ರಫಿ ಅಸೋಸಿಯೇಷನ್ಗೆ ಏನು ಬೇಕು, ಸಾಕಷ್ಟು ಯೋಜನೆಗಳಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಸೆಲ್ಫ್ ಎಂಪ್ಲಾಯ್ಡ್ ಸ್ಕೀಮಲ್ಲಿ ಬೇಜಾನ್ ಯೋಜನೆಗಳಿದ್ದಾವೆ. ಏನು ಬೇಕು ಅನ್ನುವಂಥದ್ದು ಹೇಳಿ, ನಾನು ಕೂತು ಮಾಡಿಸ್ಕೊಂಬತ್ತೀನಿ. ಪಟ್ಟಿ ಕೊಡಬೇಕಷ್ಟೇ ನೀವು ನನಗೆ. ಇಲ್ಲ ಅಬ್ದುಲ್ ಮಜೀದ್ ಸಾಹೇಬ್ ಕೈ ಕೊಟ್ಬಿಡಿ, ನಾನು ಅವರಿಬ್ಬರು ಹೋಗ್ತೀವಿ, ಸಿ ಎಮ್ನ ಭೇಟಿ ಮಾಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದರ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ ಇದ್ದಾರೆ, ಲೇಬರ್ ಮಂತ್ರಿ ಸಂತೋಷ್ ಲಾಡ್ ಇದ್ದಾರೆ. ನೇರವಾಗಿ ಅವ್ರ ಹತ್ರನೇ ಮಾಡಿಸ್ತೀವಿ. ಏನಾಗಬೇಕು, ಒಬ್ಬೊಬ್ರಿಗೆ ಏನು ಕ್ಯಾಮ್ರಾ ಬೇಕಾ, ಇನ್ನೇನು ಬೇಕಾ. ಈಗ ನಮ್ಮ ಜನರಲ್ ಸೆಕ್ರೆಟರಿ ಅವರು ಹೇಳ್ತಿದ್ರು, ಮಜೀದ್ ಸಾಹೇಬರು, ಮೂಡಾದಲ್ಲಿ ಒಂದು CA ಸೈಟ್ ಕೊಡಿಸಿ ನಿಮ್ಮ ಕಟ್ಟಡಕ್ಕೆ ಅಂತ. ದಯಮಾಡಿ ಕೊಡಿ, ಈಗಲೇ ಹೋಗೋದು ಬನ್ನಿ. ನಾನು ಕಮಿಷನರ್ ಹತ್ರ ಹೋಗಿ ನಾನು ಕೂತ್ಕೊಂಡು ಮಾಡಿಸ್ತೀನಿ. CA ಸೈಟನ್ನು ಫ್ರೀಯಾಗಿ ಕೊಡಲ್ಲ, ಅದಕ್ಕೆ ದುಡ್ಡು ಕಟ್ಟಬೇಕಾಗುತ್ತೆ. ಅದು ಏನಿದೆ ಕಟ್ಟೋಣ, ಏನು ತೊಂದರೆ ಇಲ್ಲ. ಒಂದು ಅಪ್ಲಿಕೇಶನ್ ಹಾಕೋಣ, ಸ್ಪೆಷಲ್ ಕೋಟದಲ್ಲಿ ಕೊಡಿಸುವಂಥ ಕೆಲಸವನ್ನು ಮಾಡೋಣ. ಮೂಡಾದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೈಸೂರು ನಗರ ವ್ಯಾಪ್ತಿನಲ್ಲಿ ಎಲ್ಲಿ CA ಸೈಟ್ ನಿಮಗೆ ಬೇಕು ಅನ್ನುವಂಥದ್ದು ನನಗೆ ಬರೆದುಬಿಟ್ಟು ಇವತ್ತೇ ಕೊಡಿ, ಇವತ್ತೇ ತಗೊಂಡು ಹೋಗ್ತೀನಿ. ನಾನು ಸಾಯಂಕಾಲನೇ ಭೇಟಿ ಮಾಡ್ತೀನಿ. ಫರ್ಜಾನ್ ಅವರೇ, ದಯಮಾಡಿ ಇವತ್ತು ನಿಮ್ಮ ಲೆಟ್ರೇಡಲ್ಲಿ ನನಗೆ ಕೊಡಿ. ಕೊಟ್ಬಿಟ್ಟು ಕಾಪಿ ಕೊಟ್ಟರೆ ನಾನು ಇವರಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತೇ ಕೊಡ್ತೀವಿ. ಅದು ಅಷ್ಟೇ ಮಾತು ನಾನು ಕೇಳಿಸ್ಕೊಂಡಿದ್ದು. ಇನ್ನೇನಾಗಬೇಕು ಅನ್ನೋಂಥದ್ದು ಗೊತ್ತಿಲ್ಲ ನನಗೆ. ಪಟ್ಟಿಯನ್ನು ಕೊಟ್ಟರೆ 100% ಮಾಡ್ತೀವಿ. ಒಳ್ಳೇದು ಮಾಡಿ, ಒಳ್ಳೇದಾಗಲಿ. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಕಡೆಯಿಂದ ಏನಾದರೂ ಆಗ್ಬೇಕಾದ್ರೆ ನೀವೆಲ್ಲ ಫೋಟೋಗ್ರಫಿ, ವಿಡಿಯೋಗ್ರಫೀಸ್ ಇದ್ದಾರೆ. ಏನಾದರೂ ದಸರಾದಲ್ಲಿ ನಿಮ್ಗೆ ಏನಾದರೂ ಆಗಬೇಕಾಗಿರುವಂಥದ್ದು ಇದ್ದರೆ ನಾನು ಒಂದಷ್ಟು ಜನಕ್ಕೆ ನಾನು ಕೊಡಿಸಿದ್ದೀನಿ ಕೆಲಸನೆಲ್ಲ. ಈ ಯುವ ದಸರಾದಲ್ಲಿ, ಯುವ ದಸರಾ ಅಲ್ಲಿ 2 ನಡೀತಾವಲ್ಲ. ಒಂದು ಈಗ ಓಪನ್ ಏರ್ ಥಿಯೇಟ್ರಲ್ಲಿ ನಡೀತಾ ಇದೆ, ಇನ್ನೊಂದು ಅಲ್ಲಿ ನಡೀತದೆ, ಇನ್ನೂ ಶುರುವಾಗಿಲ್ಲ ಅದು ಔಟ್ಸೈಡು. ಯಾರ್ಯಾರಿಗೂ ಹೊರಗಡೆಯವ್ರಿಗೆಲ್ಲ ತಗೊಂಡು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಫೈಟ್ ಮಾಡೋಣ, ಮೈಸೂರು ಕೊಡಬೇಕು ಅಂತ ಫೈಟ್ ಮಾಡೋಣ. ಜಿಲ್ಲಾಧಿಕಾರಿ ಹತ್ರ ಮಾತಾಡ್ತೀನಿ ನಾನು. ನಮ್ಮ ಕರ್ನಾಟಕದಲ್ಲಿ ಎಂಥ ದುರಂತ ಹೋಗಿದೆ ಅಂದರೆ, ಬೆಂಗಳೂರಲ್ಲಿ ನೀವು ಯಾವುದೇ ಕಾಂಟ್ರಾಕ್ಟ್ ತಗೊಳ್ಳಿ, ಏನೇ ತಗೊಳ್ಳಿ, ಬೆಂಗಳೂರಲ್ಲಿ 80-85% ಜನಗಳು ನಮ್ಮವರಿಲ್ಲ. 1,40,00,000 ಜನ ಅಲ್ಲಿರೋದು ಬೆಂಗಳೂರು ಸಿಟಿನಲ್ಲಿ. ನಿನ್ನೆ DK ಶಿವಕುಮಾರ್ ಅವರು ಹೇಳ್ತಿದ್ರು ಒಂದು ಭಾಷಣದಲ್ಲಿ, 70 ಲಕ್ಷ ಜನ ಹೊರಗಡೆಯಿಂದ ಬರ್ತಾರಂತೆ, ಸಾಯಂಕಾಲ ಹೊರಡ್ತಾರಂತೆ. ಹೊರಗಡೆಯಿಂದ ಬಂದು ಫ್ಲೋನೆ ಅಂದರೆ 2.5 ಕೋಟಿ ಜನಸಂಖ್ಯೆ ಇದೆ ಬೆಂಗಳೂರಲ್ಲಿ. ಅದರಲ್ಲಿ 80-85-90% ಕರ್ನಾಟಕದವರೇ ಇಲ್ಲ, ಎಲ್ಲ ಹೊರಗಿನವರು. ನೀವು ಯಾವುದು ಹೋಟೆಲ್ಗೆ ಹೋಗಿ, ಸಣ್ಣ ಹೋಟೆಲ್ಗೆ ಹೋದ್ರೂ ಅವನು ಕನ್ನಡದಲ್ಲಿ ಏನಪ್ಪ ತಿಂಡಿ ಇದೆ ಅಂದರೆ ಸುಮ್ಮನೆ ನಿಂತೇ ಇರ್ತಾನೆ. ತಿಂಡಿ ಏನಿದೆಯಪ್ಪ ಅಂತಂದರೆ ಸುಮ್ಮನೆ ನಿಂತಿರ್ತಾರೆ, ಕನ್ನಡ ಬರಲ್ಲ ಅವನಿಗೆ. ಎಲ್ಲ ನಾರ್ತ್ ಈಸ್ಟ್ನವ್ರನ್ನ ಕರ್ಕೊಂಬಂದಿರ್ತಾರೆ. ತೊಳೆಯಂದಿಂದ ಹಿಡಿದು ಬಡಿಸೋದುವರೆಗೂ ಎಲ್ಲ ಅವರೇನೆ. ನಮ್ಮವ್ರಿಗೆ ಏನೂ ಇಲ್ಲ. ಆ ಥರ ಪರಿಸ್ಥಿತಿಯಾಗಿ ನಾವು ಎದ್ದು ನಿಂತು ಫೈಟ್ ಮಾಡಲಿಲ್ಲ ಅಂದ್ರೆ ಏನೂ ಸಿಗಲ್ಲ ನಿಮಗೆ. ಅದರಿಂದ ಏನಾದರೂ ಒಂದಷ್ಟು ಕೆಲಸಗಳಾಗಬೇಕಾ, ಇನ್ನೇನಾಗಬೇಕಾದ್ರೆ ಹೇಳಿ ಭಾಷಣ ಮಾಡ್ಬಿಟ್ಟು ಹೋಗುವಂಥದ್ದು ಅಲ್ಲಿಗೆ ಬಂದಿಲ್ಲ ನಾನು. ದಯಮಾಡಿ ಕೆಲಸ ಮಾಡಿಸ್ಕೊಳ್ಳಿ. ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಇಲ್ಲದೇ ಇದ್ದಾಗ ನೀವು ಬಂದು ಕೇಳಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಪತ್ರಿಕಾಗೋಷ್ಠಿ ಮೂಲಕ ಅವರನ್ನು ಬೈಯುವಂಥ ಕೆಲಸ ಅಷ್ಟೇ ಮಾಡಬೇಕಾಗತ್ತೆ ನಾವು.
ಸರ್ಕಾರ ಇದ್ದಾಗ ನೀವು ಪಟ್ಟಿ ತಗೊಂಬಂದು ಕೊಟ್ಟರೆ ಮಾಡಿಸೋಂಥ ಜವಾಬ್ದಾರಿ ನಾವು ತಗೋತೀವಿ. ಆ ಮಾಡ್ಸೋಕ್ಕಾಗಲಿಲ್ಲ ಅಂದ್ರೆ ನಾನು ಅವಾಗ ನಾನು ಕೇಳಿ ನೀವು ಎಲ್ಲಿ ಸುಮ್ಮನೆ ಹೇಳ್ಬಿಟ್ಟು ಹೋದ್ರೆ ಸ್ವಾಮಿ ಏನು ಮಾಡಿಸ್ಲಿಲ್ಲ ಅಂತ ನೀವೇನು ಕೊಡಲೇ ಇಲ್ವಲ್ಲ, ನನಗೆ ಕೊಟ್ಟೇ ಇಲ್ವಲ್ಲ. ಕೊಡಿ. ಎಲ್ಲ ಯೂತ್ಸ್ ಇದ್ದೀರಿ, ಯುವಕರಿದ್ದೀರಿ. ಕೆಟ್ಟ ದಾರಿಗೆ ಹೋಗುವಂಥದ್ದು ಬೇಡ. ಇವತ್ತಿನ ದಿವಸ ರಾಜ್ಯದಲ್ಲಿ ದೇಶದಲ್ಲಿ ಯಾವ ರೀತಿ ರಾಜಕಾರಣಿಗಳು ನಡ್ಕೊತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ದಿನ ಬೆಳಗ್ಗೆ ಎದ್ದರೆ ಕೆಲ ಪಕ್ಷದವ್ರಿಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡ್ತಿದ್ರೆ ಅವರಿಗೆ ತಿಂದಿದ್ದ ಊಟ ಜೀರ್ಣನೇ ಆಗಲ್ಲ, ರಕ್ತ ಓಡೋದೇ ಇಲ್ಲ ಕೆಲವರಿಗೆ. ಈ ಭಾಗದಲ್ಲಿ ಯಾರೋ ಒಬ್ಬ ಮಾಜಿ ಸಂಸದ ಇದ್ದಾನೆ, ಈಗ ಹಾಲಿ ಸಂಸದರು ಪೈಪೋಟಿ ಮೇಲೆ ಇಬ್ಬರೂ ಜನಗಳನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಬೇರೆ ಇನ್ನೇನಾದ್ರು ನಡೀತಾ ಇದೆಯಾ ನೋಡಿದ್ದೀರಾ? ಒಕ್ಕ ಕಾಯ್ದೆ ತಗೊಂಬಂದ್ರಲ್ಲ ಕೇಂದ್ರದಲ್ಲಿ, ಅದರ ವಿರುದ್ಧ ನಾವು ಪಾಪ ನಿಮ್ಮ ಅಬ್ದುಲ್ ಮಸೀದವರು ಎಲ್ಲೋದ್ರು ನಾನು ಕರ್ಕೊಂಡು ಹೋಗೋರು. ಮಂಡ್ಯ ಹೋಗಿದ್ದೋ, ಚಾಮರಾಜನಗರ ಹೋಗಿದ್ದೋ, ಮೈಸೂರಲ್ಲಿ ಮಾಡೋದು. ಸದ್ಯ ದೇವರು ಇದ್ದಾನೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಸುಪ್ರೀಂ ಕೋರ್ಟು ಒಂದು ಭಾಳ ಪ್ರಮುಖವಾದಂಥ ಒಂದು 3 ಸೆಕ್ಷನ್ಸ್ಗಳಿಗೆ ತಡೆ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಉಸಿರು ಹೋಗುವಂಥದ್ದು ನಿಂತಿದೆ. ಸ್ವಲ್ಪ ಉಸಿರಾಡ್ತಾ ಇದ್ದೀವಿ, ಚೂರು ಉಸಿರಾಡ್ತಾ ಇದ್ದೀವಿ, ಸತ್ತಿಲ್ಲ. ಪೇಷಂಟ್ ಈಸ್ ನಾಟ್ ಡೆಡ್, ಸ್ಟಿಲ್ ಈಸ್ ಅಲೈವ್. ರಿಕವರಿ ಆಗ್ಬೋದು. ಇಲ್ಲಾಂದರೆ ನಿಮ್ಮನ್ನು ಸಂಪೂರ್ಣವಾಗಿ ಮುಳುಗಿಸ್ಬಿಡೋರು. ಮಸೀದಿ ಒಳಗಡೆ ಹೋಗಬೇಕಾದ್ರೆ ಆ ಜಿಲ್ಲಾಧಿಕಾರಿ ಪರ್ಮಿಷನ್ ತಗೊಂಡು ಹೋಗಿ ನೀವು ಪೂಜೆ ಮಾಡಬೇಕಾಗಿತ್ತು. ಆ ಪರಿಸ್ಥಿತಿ ತಗೊಂಬಂದ್ಬಿಟ್ಟಿದ್ರು ಕಾನೂನಲ್ಲಿ. ಅಸಾಧ್ಯ. ಸುಪ್ರೀಂ ಕೋರ್ಟ್ನವ್ರು ಇನ್ವಾಲ್ವ್ ಆಗಿ ನಿಮಗೇನೋ ಒಂದು ಅವಕಾಶವನ್ನು ಕಲ್ಪಿಸ್ಕೊಡು. ಆ ಥರದನ್ನು ಫೈಟ್ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಇದೆ ಸರ್. ಫೈಟ್ ಮಾಡೋಕ್ಕಾಗ್ತಾ ಇಲ್ಲ. ಬರೀ ಮಾಧ್ಯಮದ ಮುಂದೆ 100 ಸುಳ್ಳು ಹೇಳಿ 100 ಸರಿ 100 ಸುಳ್ಳು ಹೇಳಿದ್ರೆ ಜನಗಳು ನಂಬ್ತಾರ್ರಿ. ಅದನ್ನೇ ನಂಬ್ತಾ ಇದ್ದಾರೆ, ಸುಳ್ಳನ್ನೇ ನಂಬ್ತಾ ಇದ್ದಾರೆ. ದೇಶ ದಿಕ್ಕು ತಪ್ಪಿಸ್ತಾ ಇರೋದೇ ಅದರಿಂದನೇ. ಸುಳ್ಳು ಹೇಳಿ ಬರೀ ಸುಳ್ಳು ಹೇಳೋದು. ಯಾರೋ ಕಲ್ಲು ಹೊಡೆದು ಬಿಡೋದು, ಸಾಬರು ಹೊಡೆದು ಅನ್ನೋದು, ಇನ್ನೇನೋ ಮಾಡಿಬಿಡೋದು. ಸುಮ್ಮನೆ ಒಂಚೂರು ಇಮ್ಯಾಜಿನ್ ಮಾಡ್ಕೊಂಡೆ. ನಾನು ಮೊನ್ನೆ ದಿವಸ ನಾನು CM ಜೊತೆ ಮಾತಾಡ್ತಾ ಇರಬೇಕಾದ್ರೆ ಆ ಹೊಸ್ಲೇಹಳ್ಳಿಲಿ ಪಾಪ ಗಣೇಶ ವಿಸರ್ಜನೆ ಆಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಲಾರಿ ಏನೋ ಆಯಿತು, ಟ್ರಕ್ ಮೇಲೆ ಹರಿದು ಬಿಡ್ತು, 10 ಜನ ಸತ್ತೋಗ್ಬಿಟ್ರಲ್ಲ. ಆ ಡ್ರೈವರ್ ಏನಾದರೂ ಮುಸ್ಲಿಮ್ನವನು ಆಗಿದ್ದಿದ್ರೆ ಡ್ರೈವರ್ ಏನೋ ಸಾಬರೋನು ಆಗಿದ್ದಿದ್ರೆ ಈ ರಾಜ್ಯನೇ ಹತ್ತುರಿಸ್ಬಿಡೋರು, ದೇಶನೇ ಹತ್ತುರಿಸ್ಬಿಡೋರು ಅಂತ ಅಲ್ವಾ? ಸತ್ಯ ಅಲ್ವಾ? ಹಾಂ. ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗೆ ಯಾರೋ ಒಂದು ಹೆಸರು, ಮುಸ್ಲಿಂ ಹೆಸರು ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ರು. ಆ ಹೆಸರನ್ನ ಓಡಾಡ್ತಿತ್ತು. ಆಗಲೇ ಪಾಪ ಅವನು ಯಾರೋ ಭುವನೇಶ್ ಅಂತ ಸ್ವಂತ ಸದ್ಯ ಅವನ ಐಡೆಂಟಿ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಇತ್ತು. ಅದರಿಂದ ಮಾಧ್ಯಮದವರೆಗೆ ಗೊತ್ತಾಯಿತು, ಭುವನೇಶ್ ಅಂತ ಹೊಡೆದ್ರು, ಸುಮ್ಮನಾಯಿತು. ಈ ಥರ ಪರಿಸ್ಥಿತಿ ಇದೆ. ಭಾಳ ಕೆಟ್ಟದ ವಾತಾವರಣ ಇದೆ. ನಿಮ್ಮ ಮುಖ ನೋಡಿದ್ರೆ ನನಗಾಗಲ್ಲ, ನನ್ನ ಮುಖ ನೋಡಿದ್ರೆ ನಿಮ್ಗಾಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇಶ ಪ್ರೋಗ್ರೆಸಿವ್ ಆಗಿ ಬೆಳಿಬೇಕು, ಉದ್ಧಾರ ಆಗಬೇಕು ಅಂತಂದರೆ ಈ ರೀತಿ ಆಗಬಾರ್ದು. ಈ ರೀತಿ ರಾಜಕಾರಣ ಯಾರಿಗೂ ಆಗ್ಬೋದು. ಅಧಿಕಾರ ಇರುತ್ತೆ, ಹೋಗುತ್ತೆ, ಯಾವುದು ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವರು ಸಾಯೋವರೆಗೂ ಚೀಫ್ ಮಿನಿಸ್ಟರ್ ಆಗಿರ್ತಾರಾ? ನರೇಂದ್ರ ಮೋದಿಯವರು ಸಾಯೋವರೆಗೂ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರಾ? ರಾಯವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುತ್ತಾ? ಇಲ್ಲ. ಅದು ಒಂದು ಸರಿ ನಿಮ್ಗೆ ಅವಕಾಶ ಕೊಡ್ತಾರೆ, ಒಂದು ಸರಿ ನಮ್ಗೆ ಅವಕಾಶ ಕೊಡ್ತಾರೆ. ನಾನು ಸಾಯೋವರೆಗೂ ಸೋಲ್ತೀನಾ? ನಾವು ಯಾವ ಥರ ಒಂದು ಸರಿ ಗೆಲ್ತೀವಿ ಅಲ್ವೇ? ಹಾಂ, ನಾವು ಇರ್ತೀವಿ. ಬಟ್ ಅಧಿಕಾರ ಅನ್ನುವಂಥದ್ದು ಜನಗಳು ಸೇವೆ ಮಾಡುವಂಥದ್ದಕ್ಕೆ ಕೊಡುವಂಥ ಒಂದು ಭಿಕ್ಷೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅಷ್ಟೇ, ಅದೊಂದೇ ನಮಗೆ ಬೇಕಾಗಿರುವಂಥದ್ದು. ಭಾಳ ಯುವಕರನ್ನ ಕಂಡ್ರೆ ನಮಗೆ ಭಾಳ ಬೇಸರ ಆಗುತ್ತೆ. ಯುವಕರು 24 ಅವರ್ಸು ಮೊಬೈಲಲ್ಲಿ ತಲ್ಲೀನರಾಗಿದ್ದಾರೆ. ಮೊಬೈಲ್ ಇಲ್ದಿದ್ರೆ ಜೀವನನೇ ಇಲ್ಲದೆ ಇರುವಂಥ ಪರಿಸ್ಥಿತಿ. ಆ ನೇಪಾಳದಲ್ಲಿ ನೋಡಿರಬೇಕು. ನೇಪಾಳದಲ್ಲಿ ಇಂಟರ್ನೆಟ್ಟು, ನೆಟ್ವರ್ಕು, ವ್ಯಾಟ್ಸಪ್ಪು ಇವನ್ನ ಬ್ಯಾನ್ ಮಾಡಿರಪ್ಪ. ಅಷ್ಟೇ. ಅಧಿಕಾರ ನಡೆಸ್ತಾ ಇರುವಂಥ ಸರ್ಕಾರನೇ ಅಟ್ಟಿಸ್ಕೊಂಡು ಹೊಡೆದು ಸುಟ್ಟಾಕ್ಬಿಟ್ಟು ಸರ್ಕಾರನೇ ಬೀಳಿಸ್ಬಿಟ್ರು. ನಿಮ್ಮನ್ನು ದಿಕ್ಕು ತಪ್ಪಿಸುವಂಥದ್ದಕ್ಕೆ ನೀವು ಗಾಂಜಾ, ಅಫೀಮ್ ಹೊಡಿಬೇಕಾಗಿಲ್ಲ. ನೋಡಿ, ಇದೇನೆ ವಾಟ್ಸಪ್, ಸೋಷಿಯಲ್ ಮೀಡಿಯಾ ಹುಚ್ಚಿಡಿಸ್ಬಿಟ್ಟವ್ರಲ್ಲ. ಮೊಬೈಲ್ ಇಲ್ಲ ಅಂದರೆ ಬದುಕಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ತಗೊಂಬಂದ್ಬಿಟ್ಟವ್ರೆ. ನನಗೂ ಎಲ್ಲನ ಹೋಗ್ತಾ ಇರ್ಬೇಕಾದ್ರೆ 24 ಅವರ್ಸ್ ಈ ಮಾತೆತ್ತಿರ ಮೊಬೈಲ್ ತಗೊಳ್ತಾರ ಪರಿಸ್ಥಿತಿ ಬರ್ತದೆ. ಅದು ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಅಬೈಡ್ ಆಗ್ಬಿಟ್ಟಿದ್ದೀವಿ. ಬಹಳ ಕೆಟ್ಟ ಪರಿಸ್ಥಿತಿ ಅದು. ಮನುಷ್ಯನಿಗೆ ಯೋಚನೆ ಶಕ್ತಿ ಹೊರಟೋಗಿದೆ. ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು ಅಂತ ತಿಳ್ಕೊಳ್ಳೋ ಶಕ್ತಿ ಯುವಕರಿಗೆ ಕಳ್ಕೊಂಬಿಟ್ಟವ್ರೆ. ಅದರಲ್ಲಿ ಏನು ಬರುತ್ತೋ ಅದನ್ನು ನಂಬ್ತಾ ಇದ್ದೀವಿ.
ಅದರ ಸುಳ್ಳು ವದಂತಿಗಳನ್ನು ಹಬ್ಬಿಸುವಂಥದ್ದೇ ನಾವು ನಂಬ್ತಾ ಇದ್ದೀವಿ. ಆ ಪರಿಸ್ಥಿತಿ ಇವತ್ತು ಸಹ ನಿರ್ಮಾಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದ್ರೂ ಚಿತ್ರಿಸ್ಬೋದು, ಏನು ಬೇಕಾದ್ರೂ ಸುಳ್ಳನ್ನು ಹರಡ್ಬೋದು. ಅದರಿಂದ ದಿಕ್ತಪ್ಪುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಯಾರು ನೆಮ್ಮದಿಯಿಂದ ಬದುಕೋಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಎಲ್ಲ ಚಿಕ್ಕ ಹುಡುಗರು ಹಾರ್ಟ್ ಅಟ್ಯಾಕಾಗಿ ಸಾಯ್ತಾವ್ರೆ. ಹಾರ್ಟ್ ಸಮಸ್ಯೆ 25-30 ವರ್ಷಕ್ಕೆ ಹಾರ್ಟ್ ಸಮಸ್ಯೆ ಬರ್ತವೆ. 108 ಸಮಸ್ಯೆಗಳಿದೆ ಪಾಪ ಅವ್ರಿಗೆ. ಮನೇಲಿ ನೆಮ್ಮದಿ ಇಲ್ಲ, ತಂದೆ ತಾಯಿ ಹತ್ರ ಇರೋಲ್ಲ, ಅವರು ಹೊರಗಡೆ ಹೋಗ್ತಾರೆ, ಇನ್ನೇನೋ ಸ್ವಂತ ಮಾಡೋಕ್ಕೆ ಹೋಗ್ತಾರೆ, ಫೇಲ್ಯೂರ್ ಆಗ್ತಾರೆ, ಸಕ್ಸಸ್ ಆಗೋಕ್ಕಾಗ್ತಾ ಇಲ್ಲ. ಪಾಪ ನೀವು ಅಟ್ಲೀಸ್ಟ್ ಪ್ರೊಫೆಷನಾಗಿ ಏನೋ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ, ಒಳ್ಳೇದಾಗಲಿ ನಿಮಗೆ. ಏನಾದರೂ ದಸರಾ ಇದರಲ್ಲಿ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ಏನಾದರೂ ಕೆಲಸಗಳು ಆಗಬೇಕು ಅಂದರೆ ಫೋಟೋಗ್ರಫಿ ಕೆಲಸ, ವಿಡಿಯೋಗ್ರಫಿ ಕೆಲಸ, ಇಲ್ಲ ಸರ್ಕಾರದ ವತಿಯಿಂದ ಏನಾದರೂ ಆಗಬೇಕಾದ್ರೆ ದಯಮಾಡಿ ಒಂದು 4-5 ಜನದ ಪಟ್ಟಿ ಕೊಡಿ. ನಾವು ಒಂದಷ್ಟು ಜನ ಎಲ್ಲರಿಗೂ ಕೊಡ್ಸೋಕ್ಕಾಗಲ್ಲ, ಯಾರಿಗೂ ಒಂದಷ್ಟು ಜನಕ್ಕೆ ಸಹಾಯ ಮಾಡುವಂಥದ್ದಕ್ಕಾಗುತ್ತೆ. ಸೊ ನನ್ನನ್ನು ನಿಮ್ಮ ಕಾರ್ಯಕ್ರಮಕ್ಕೆ ಕರೆದು ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಇರುವಂಥದ್ದಕ್ಕೆ ಮತ್ತು ನಾವು ಉದ್ದೇಶಿಸಿ ಮಾತನಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಸಂಸ್ಥೆಗೆ, ಸಂಘ ಸಂಸ್ಥೆಗೆ, ನಿಮ್ಮೆಲ್ಲರಿಗೂ ನಾನು ನಮಸ್ಕಾರನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಎಂ ಲಕ್ಷ್ಮಣ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ತಮ್ಮ ಸಂಘದ ವತಿಯಿಂದ ಎಂ ಲಕ್ಷ್ಮಣ್ ಸಾಹೇಬರಿಗೆ ಸನ್ಮಾನ ಕೈಗೊಳ್ಳಲಾಗುವುದು. ಇದನ್ನು ಸ್ವೀಕರಿಸಬೇಕು ಅಂತ ಮಾನ್ಯ ಲಕ್ಷ್ಮಣ್ ಸಾಹೇಬರಲ್ಲಿ ಸಂಘದ ಪರವಾಗಿ ಕೇಳ್ಕೊಳ್ತೇನೆ. लक्ष्मण अण्णा के हाथ से उमेशा को कार्ड डिस्ट्रीब्यूशन. हमारे वीडियोग्राफर आसिफ साहब,
आसिफ साहब वीडियोग्राफर, सादिक साहब वीडियोग्राफर, हमारे
ಆಗಮಿಸಿದಂತಹ ಅಬ್ದುಲ್ ಮಜೀದ್ ಸಾಹೇಬರು ಮತ್ತು ಎಂ ಲಕ್ಷ್ಮಣ್ ಸಾಹೇಬರು ತಮಗೆ ಅನೇಕ ಹಿತವಚನಗಳನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೀವುಗಳು ನಿಮ್ಮ ವೃತ್ತಿಪರ ಹಕ್ಕುಗಳನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಂಘಟಿತವಾಗಿ ನಿರಂತರತೆಯನ್ನು ಉಳಿಸ್ಕೊಳ್ಬೇಕಾಗಿ ಅವರು ಕೇಳ್ಕೊಂಡಿದ್ದಾರೆ. ಅದನ್ನು ನೀವು ಮಾಡ್ತೀರಾ ಅಂತ ಒಂದು ನಮಗೆ ನಮ್ಮೆಲ್ಲರಿಗೂ ಇದೆ. ಅದೇ ರೀತಿ ಹೊಸ ತಂತ್ರಜ್ಞಾನಗಳನ್ನು ಹೊಸ ಟೆಕ್ನಾಲಜಿ ಜೊತೆಗೆ ತಾವುಗಳು ಅಪ್ಡೇಟ್ ಆಗಬೇಕು ಅಂತ ಸಹ ಅವರು ನಿಮಗೆ ಸಲಹೆ ನೀಡಿದ್ದಾರೆ. ಅದನ್ನು ಕೂಡ ಪಾಲಿಸ್ತೀರಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಸರ್ಕಾರದ ಸವಲತ್ತುಗಳಿವೆ, ಸೌಲಭ್ಯಗಳಿವೆ, ಯೋಜನೆಗಳಿವೆ, ಅದರ ಉಪಯೋಗ ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ನಿಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ನಡೆದಾಗ ಅಬ್ದುಲ್ ಮಜೀದ್ ಸಾಹೇಬರನ್ನು, ಲಕ್ಷ್ಮಣ್ ಸಾಹೇಬರನ್ನು ವಿಶೇಷವಾಗಿ ಅಂದು ಒಂದು ಅರ್ಧ ಗಂಟೆ ಅವರ ಕಾಲಾವಕಾಶ ಕೋರಿ ಸಭೆಗೆ ನೀವು ಕರ್ಕೊಂಡ್ರೆ ಅವರು ಅನೇಕ ಸೂಕ್ತ ಸಲಹೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವರು ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ. ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಅವರ ಸಲಹೆ ಏನಿತ್ತು, CA ಸೈಟ್ ಪಡ್ಕೊಳ್ಳೋದು. ಈ ನಿಟ್ಟಿನಲ್ಲಿ ನಿಮ್ಮ ಸಂಘದ ಅರ್ಹತೆಗಳೇನಿದೆ ಅದನ್ನು ಅರ್ಹವಾಗಿದ್ದರೆ ಓಕೆ, ಇಲ್ಲ ಅಂತಂದರೆ ಅದಕ್ಕೆ ಬೇಕಾದ ಅರ್ಹತೆಗಳನ್ನು ಈ ಕೂಡಲೇ ನೀವು ಪೂರೈಸಿಕೊಂಡು ಇಮಿಡಿಯೇಟಾಗಿ ಅರ್ಜಿಯನ್ನು ಕೊಟ್ಟರೆ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ. ಈ ಆಶ್ವಾಸನೆಯನ್ನು ಏನು ನೀಡಿದ್ದಾರೆ ಅದನ್ನು ಅವರು ಈಡೇರಿಸಲಿಕ್ಕೆ ಬದ್ಧ ಇದ್ದಾರೆ. ಆದರೆ ನೀವುಗಳು ಈ ನಿಟ್ಟಿನಲ್ಲಿ ಏನೇನು ಡಿಮ್ಯಾಂಡ್ಸ್ ಇದೆ ಅದನ್ನು ಏನೇನು ನಿಬಂಧನೆಗಳಿರ್ತವೆ MDA ವತಿಯಿಂದ ಅದನ್ನು ಪೂರೈಸಿಕೊಂಡು ಕೂಡಲೇ ಅರ್ಜಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈ ನಿಟ್ಟಿನಲ್ಲಿ ಮಾತಾಡುವಾಗ ಎಂ ಲಕ್ಷ್ಮಣ್ ಸಾಹೇಬರು ಒಂದು ಮಾತನ್ನು ಹೇಳಿದ್ರು, ನಿವೇಶನ ನೀವು ಕೇಳಿದಂತಹ ಸ್ಥಳದಲ್ಲಿ ಸಿಗ್ಲಿಕ್ಕಾಗಿ ಅವರು ಟ್ರೈ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಈ ನಿವೇಶನ ಫ್ರೀಯಾಗಿ ಸಿಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹೌದು, ಯಾವುದೇ ಫ್ರೀಯಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ನೀವುಗಳು ನಿಮ್ಮ ಕಠಿಣ ದುಡಿಮೆಯ ಫಲ ಏನಿದೆ ಅದನ್ನು ಹನಿಯಾಗಿ ಕೂಡಿಸಿ ತುಂಬ ನಾಮಿನಲ್ ಪ್ರೈಸ್ನಲ್ಲಿ ಅದು ಸಿಗ್ತದೆ. ಅದನ್ನು ಮೊದಲು ಗಟ್ಟಿ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದಾದ ನಂತರ ಕಟ್ಟಡ ಕಟ್ಟಲಿಕ್ಕಾಗಿ ಸರ್ಕಾರದ ವತಿಯಿಂದ ಅನುದಾನ ಕೊಡಿಸುವಂಥ ನಿಟ್ಟಿನಲ್ಲಿ ಈ ನಮ್ಮ ಇಬ್ಬರು ನಾಯಕರು ಕೂಡ ಶ್ರಮ ಪಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದಕ್ಕಾಗಿ ಮೊದಲು ನೀವು ನಿವೇಶನವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಮತ್ತೊಮ್ಮೆ ಬಂದಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ, ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಜನಪ್ರಿಯ ನಾಯಕರಾದ ಅಬ್ದುಲ್ ಮಜೀದ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರ ಒಗ್ಗಟ್ಟನ್ನು, ಶ್ರೇಯಸ್ಸನ್ನು ಬಯಸಿ ನಿಮ್ಮೆಲ್ಲರ ಅಭಿವೃದ್ಧಿಗೆ ಅನೇಕ ಸೂಚನೆಗಳನ್ನು ನೀಡಿದಂತಹ ಎಂ ಲಕ್ಷ್ಮಣ್ ಸಾಹೇಬರಿಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಂ ಲಕ್ಷ್ಮಣ್ ಸಾಹೇಬರವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಇಂದು ಈಗ ಅಂತ್ಯ ಆಗ್ತಾ ಇದೆ. ಆದರೆ ನಿಮ್ಮ ಸಂಘದ ನಿಜವಾದ ಚಟುವಟಿಕೆ ಈ ಕ್ಷಣದಿಂದ ಆರಂಭ ಆಗ್ತದೆ. ನಿಮ್ಮ ಸಂಘ ಏನು ಸಂಯುಕ್ತ ಅಂತಂದರೆ ಯುನೈಟೆಡ್ ಆಗಿ ಎಲ್ಲ ಒಂದಾಗಿ ಒಂದು ಒಳ್ಳೆಯ ಅರ್ಥಪೂರ್ಣ ಹೆಸರು ಇಟ್ಕೊಂಡಿದ್ದೀರಾ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಂಘಟಿತರಾಗಿ ಮುಂದುವರೆದು ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ನೀವೆಲ್ಲ ದುಡಿತೀರಾ ಅನ್ನೋ ನಂಬಿಕೆಯಿಂದ ಕುವೆಂಪುರವರು ಒಂದು ಮಾತು ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗ್ತದೆ ಅಂತ ಹೇಳಿ. ನಾನು ಅದೇ ಮಾತನ್ನು ನಿಮ್ಮ ಸಂಘದ ಹಿತದ ದೃಷ್ಟಿಯಿಂದ ನಿಮ್ಮ ಸಂಘಕ್ಕಾಗಿ ಪ್ರಾಮಾಣಿಕವಾಗಿ ದುಡಿಯಿರಿ. ನಿಮ್ಮ ಸಂಘವೇ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ಕಾರಣ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂತ ನಾನು ಘೋಷಣೆ ಮಾಡ್ತೇನೆ. ಅರ್ಜಿ ಏನಿದೆ ಅದನ್ನು ಹಾಕಿ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ಬಹುದು ಅಂತ ನಮ್ಮ ಅಧ್ಯಕ್ಷರು ಕೇಳ್ಕೊಂಡಿದ್ದಾರೆ. सैयद उमर भाई स्टेज पे आओ, शुक्र भाई स्टेज पे आओ, अभी भी अल्ताफ